ಯಾರು ನೀನು. ಇದು ನಮ್ಮ ಅಕ್ಕನ ಮದುವೆದು ಪಾರ್ಟ್ 2 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ನಾವು ಚಪ್ರದ ಶಾಸ್ತ್ರ ಮತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇದಾದಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಳಗಡೆ ಮಾಡೋಕ್ಕೆ ಜಾಗ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಮನೆ ಎದುರುಗಡೆ ಹಿಂದ್ಗಡೆ ನಮ್ಮ ಅಣ್ಣನ ಆಫೀಸಿಂದ ಏನು ಸ್ಕ್ರೀನ್ ತಂದಿದ್ವಿ ಅದನ್ನ ಅಲ್ಲಿ ಮೇಲ್ಗಡೆ ಕಟ್ಬಿಟ್ಟು ಅಲ್ಲೇ ಜಮಖಾನ ಕೆಳಗಡೆ ಹಾಕ್ಬಿಟ್ಟು ಅಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳಗಡೆ ಏನು ಪೂಜೆ ಮಾಡಿದ್ರು ಅದೇ ಕಳಸನ ಆಚೆ ತಂದಿಟ್ಟಿದ್ರು. ಅದೇ ಕಳಸಕ್ಕೆ ಮತ್ತೆ ಪೂಜೆ ಮಾಡಿಸಿ ಮತ್ತೆ ಅಲ್ಲೇ ಶಾಸ್ತ್ರ ಮಾಡೋಕ್ಕೆ ಅಂತ ಕೂರಿಸ್ತಾ ಇದ್ದಾರೆ ಹಸೆಮಣೆ ಮೇಲ್ಗಡೆ. ನೋಡ್ತಾ ನೋಡ್ತಾ ಶಾಸ್ತ್ರನೂ ಶುರು ಮಾಡೇ ಬಿಟ್ಟರು. 5 ಜನ ಇಲ್ಲ 9 ಜನ ಫಸ್ಟು ಮುತ್ತೈದೆ ಹಚ್ಬೇಕು, ಆಮೇಲೆ ಯಾರು ಬೇಕೋ ಅವ್ರು ಹಚ್ಕೋಬೋದು ಅಂತೇಳಿ ಫಸ್ಟ್ ಅವ್ರ ಕೈಲಿ ಹಚ್ಸಿದ್ರು. ಅದಾದಮೇಲೆ ನಾವುಗಳು ತಂಗಿದಿರು ಅಣ್ಣಂದಿರು ಎಲ್ಲ ಹೋಗಿ ಹಚ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಐರಿಸು ಮಕ್ಕು ತುಂಬ ಅರಿಶಿನ ಬಳ್ಕೊಂಡು ಅವಳೇ ಮದುವೆ ಹೆಣ್ಣಿನ ಥರ ಕೂತಿದ್ಲು. ಎಷ್ಟೇ ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ರು ಎಲ್ಲರೂ. ನಮ್ಮ ದೊಡ್ಡಮ್ಮ ಬಂದು ಅರಿಶಿನ ಹಚ್ಚುವಾಗ ಕಣ್ಣಲ್ಲಿ ನೀರು ಹಾಕೇ ಬಿಟ್ಟರು. ಆವಾಗ ಸ್ವಲ್ಪ ಎಲ್ಲರೂ ಎಮೋಷ್ನಲ್ ಆದರು. ಏನು ಮಾಡೋಂಗಿಲ್ಲ, 20 ವರ್ಷ ಸಾಕಿದ ಮಗಳನ್ನ ಕಳಿಸ್ತಾ ಇದ್ದೀವಲ್ಲ ಅನ್ನೋದೊಂದು ದುಃಖ ಒಳಗಡೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಎಮೋಷ್ನಲ್ ಆದ್ವಿ. ದೊಡ್ಡಮ್ಮ ಆದಮೇಲೆ ನಮ್ಮ ಅಣ್ಣ ಬಂದರು ಅರಿಶಿನ ಹಚ್ಚೋಕ್ಕೆ. ಅವ್ರು ಬಂದಾಗೂ ಅಳ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರು ಕಂಟ್ರೋಲ್ ಮಾಡಿಬಿಟ್ರು. ನೆಕ್ಸ್ಟ್ ನಮ್ಗಳಿಗೆಲ್ಲ ಚಾನ್ಸ್ ಇತ್ತು, ಯಾರ್ಯಾರು ಹಚ್ಬೋದು ಹಚ್ಕೊಳ್ಳಿ ಅಂತ ಹೇಳಿದ್ರು. ಯಾಕಂದರೆ ಚೌಟ್ರಿಲಿ ಮತ್ತೆ ಶಾಸ್ತ್ರ ಮಾಡೋದ್ರಿಂದ ಅಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ, ಇಲ್ಲಿ ಎಲ್ಲರೂ ಮಾಡ್ಕೊಂಬಿಡ್ರಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಎಲ್ಲ ಅರಿಶಿನ ಹಚ್ಚಿ ನೆಕ್ಸ್ಟು ಆರತಿ ತೆಗೆದು ಎಬ್ರಿಸ್ರಿ ಇನ್ನೇನು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎಬ್ರಿಸಿದ್ರು. ಎಬ್ರಿಸೋಕೆ ಮುಂಚೆ ಓಕ್ಳಿ ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸಿ ಆರತಿ ಮಾಡಿದ್ದಾದಮೇಲೆ ಅದೇ ಮಣೆ ಮೇಲೇ ಓಕ್ಳು ನೀರು ಎಲ್ಲರೂ ಹಾಕ್ತಾಯಿದ್ರು. ಅದೆಲ್ಲ ಹಾಕಿ ಪೂರ್ತಿ ಯಾರ್ಯಾರು ಹಾಕಬೇಕಾಗಿತ್ತು ಅವರೆಲ್ಲ ಹಾಕಿದ್ದಾದ್ಮೇಲೆ ನೀರೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟ್ ಒಳಗಡೆ ಸ್ನಾನಕ್ಕೆ ಅಂತ ಕಳಿಸಿದ್ರು. ನಾವು ಊಟಕ್ಕೆ ಅಂತ ಹೋಗಿ ಕೂತ್ಕೊಂಡ್ವಿ. ಅಲ್ಲಿವರೆಗೂ ನಾವು ಊಟ ಮಾಡಿರಲಿಲ್ಲ, ಫುಲ್ ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು. ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ಊಟ ಎಷ್ಟು ಬೇಗ ತಿಂದ್ವಿ ಅಂದರೆ ಫುಲ್ ರ್ಯಾಪಿಡ್ ಫಾಸ್ಟಲ್ಲಿ ತಿಂದಾಕ್ಬಿಟ್ವಿ ಊಟನ. ಊಟ ಮಾಡಿಕೊಂಡು ನೆಕ್ಸ್ಟ್ ಸಂಜೆ ಮೇಲೆ ಮೆಹಂದಿ ಹಾಕ್ಕೊಬೇಕಾಗಿತ್ತು ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಒಂದು ರೌಂಡ್ ಮನೆ ಹತ್ರ ಹೋಗಿ ಏನೇನು ಕೆಲಸ ಐತೆ ಮನೆಯಲ್ಲಿ, ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಹಳೆ ಮನೆ ಹತ್ರ ಬಂದ್ವಿ ಮೆಹಂದಿ ಹಾಕೋಕೆ ಕುತ್ಕೊಳ್ಳೋಕ್ಕೆ ಅಂತ. ಕುತ್ಕೊಂಡಾಗ ಒಂದು 6-6:30 ಆಗಿತ್ತು. ಮುಗಿಯೋ ಅಷ್ಟರಲ್ಲಿ ನೈಟ್ 1 ಗಂಟೆ ಆಗಿತ್ತು. ಹೋಗಿ ಮಲ್ಕೊಂಬಿಟ್ವಿ. ಮತ್ತೆ ಮಾರ್ನಿಂಗ್ ಎದ್ದು ಬೇರೆ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 3:30-4 ಗಂಟೆ ಹಂಗೆ ಚೌಟ್ರಿಗೆ ಹೊರಡಬೇಕು ಅಂತ ಅಂದಿದ್ರು. ನಾವೇ ಫಸ್ಟ್ ಬಂದಿದ್ದೀವಿ, ನಮ್ಮ ಅಕ್ಕನೇ ಇನ್ನೂ ಬಂದಿಲ್ಲ. ಅಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ಟ್ಯಾಕ್ಟ್ರ್ ಒಳಗಡೆ ತುಂಬಿಸಿ ಆಮೇಲೆ ಅವ್ರನ್ನ ಕರ್ಕೊಂಡು ಬರೋದಿತ್ತು ಕಾರಲ್ಲಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಶ್ವೇತಕ್ಕ ಇಬ್ಬರೂ ಸ್ಕೂಟಿ ತೊಗೊಂಡು ಬಂದುಬಿಟ್ವಿ. ಹೆಂಗೂ ಇನ್ನೂ ರೂಮ್ ಖಾಲಿ ಇದ್ವಂತೆ, ರೂಮ್ ನೋಡಿಬಿಟ್ಟು ಯಾವ್ದು ಚೆನ್ನಾಗೈತೆ ಅದಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಫುಲ್ ಡೆಕೋರೇಷನ್ ಎಲ್ಲ ಆಲ್ರೆಡಿ ಮಾಡಿದ್ರು. ಡೆಕೋರೇಷನ್ ಎಲ್ಲ ನೋಡಿಕೊಂಡು ಹಾಗೆ ಮೇಲೆ ಹೋಗ್ತಾ ಇದ್ವಿ. ರಾಧಾಕೃಷ್ಣ ಎಲ್ಲ ಇಟ್ಟಿದ್ರು. ಅವರಂತೂ ಅಲ್ಲಿ ಹಸು ಇತ್ತಲ್ಲ ಅದ್ರ ಮೇಲೆ ಹತ್ತಿ ಕುಣಿದಾಡ್ತಾ ಇದ್ರು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಮನೆಯವರೆಲ್ಲ ಬರೋಕ್ಕೆ ಮುಂಚೆ ನಾವೇ ಬಂದುಬಿಟ್ಟಿದ್ದೀವಿ ಗೈಸ್. ನಾನು ನಮ್ಮ ಅಕ್ಕ ಅವರು ಇವಾಗ ಇದನ್ನ ಏನೋ ಬಿಂದಿಗೆನ ಹೊರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದೇವ್ರು ಬರುತ್ತಾ ಬರಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಒತ್ಕೊಬೇಕು ಅಂತ ಡಿಸೈಡ್ ಮಾಡವ್ರೆ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಕ್ಕ ಅವ್ರ ಅಮ್ಮ ಒತ್ಕೊಂಡಾಗೆಲ್ಲ ಅವರಿಗೆ ಯಾರು ಹಿಡ್ಕೊಳಕ್ಕಾಗದೇ ಇರೋಷ್ಟು ದೇವ್ರು ಬರುತ್ತೆ, ಆ ಲೆವೆಲಿಗೆ ಬರುತ್ತೆ. ಅದಕ್ಕೆ ಈಗ ಅವರ ಮಗಳಾದ ಇವರಿಗೆ ಎಷ್ಟು ಮಟ್ಟಿಗೆ ದೇವ್ರು ಬರುತ್ತೆ, ಎಷ್ಟು ಪರ್ಸೆಂಟೇಜಲ್ಲಿ ಬರುತ್ತೆ ಅಂತ ನೋಡಬೇಕು. ಮಾಡೋಣ, ದೇವ್ರನ್ನೇ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಆಂಟಿಯವ್ರ ಗೃಹ ಪ್ರವೇಶದಲ್ಲಿ ಒತ್ಕೊಂಡಿದ್ದೆ, ದೇವ್ರು ಬರಲಿಲ್ಲ. ಅವರಂದ್ರು ನಮ್ಮ ಸೈಡಲ್ಲಿ ದೇವ್ರು ಬರಲ್ಲ ಅಂತ. ಸೊ ಇದು ನಮ್ಮ ಸೈಡಲ್ಲಿ ಬರುತ್ತಾ ಇಲ್ವಾ ಟೆಸ್ಟ್ ಮಾಡೋಣ ಅಂತ ತಯಾರಾಗಿದ್ದೀವಿ. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಸೊ ನಾನು ಯಾಕೆ ಈ ವೇಷದಲ್ಲಿದ್ದೀನಿ ಅಂತ ಅನ್ಕೋಬೇಡಿ, ನಾವು ಲಗೇಜ್ ತೊಗೊಂಡು ಬಂದಿದ್ದೀವಿ. ಚೌಟ್ರಿಯಲ್ಲೇ ರೆಡಿ ಆಗೋಣ ಅಂತ ಬಂದ್ಬಿಟ್ಟಿದ್ದೀವಿ. ಸೊ ಒಳಗಡೆ ಬಂದು ನೋಡಿದ್ರೆ ಆಲ್ರೆಡಿ ರಿಸೆಪ್ಷನ್ನಿಗೆ ಅಂತ ಏನು ಡೆಕೋರೇಷನ್ ಹೇಳಿದ್ವಿ ಸ್ಟೇಜ್ ಫುಲ್ ರೆಡಿಯಾಗಿತ್ತು. ಚೇರ್ಗಳೆಲ್ಲ ಜೋಡಿಸಿದ್ರು. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ರೆಡಿಯಾಗಿತ್ತು. ಹಾಗೆ ಈಚೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಕೂಡ ಬಂದುಬಿಟ್ಟಿದ್ಲು. ಅವ್ರು ಬಂದಮೇಲೆ ಗಂಡಿನ ಕಡೆಯವ್ರು ಬಂದರು. ಅವ್ರನ್ನ ವೆಲ್ಕಮ್ ಮಾಡಬೇಕಲ್ವ ಆರತಿ ಮಾಡಿ. ಸೊ ಹಾಗಾಗಿ ಇವರೆಲ್ಲ ಆರತಿ ಹಿಡ್ಕೊಂಡು ಓಡಾಡ್ತಾಯಿದ್ರು. ನೆಕ್ಸ್ಟು ಅದಾದಮೇಲೆ ಅವ್ರನ್ನ ಒಳಗೆ ಕಳಿಸಿದಾದ್ಮೇಲೆ ಗಂಗಮ್ಮನ ಮಾಡಿ ಆಮೇಲೆ ಒಳಗಡೆ ಹೋಗಬೇಕು ಅಕ್ಕ ರೆಡಿ ಆಗೋಕ್ಕೆ. ಸೊ ಹಾಗಾಗಿ ಗಂಗಮ್ಮ ಪೂಜೆ ಮಾಡಬೇಕು ಅಂತ ಎಲ್ಲ ಹೆಂಗಸ್ರೆಲ್ಲ ಒಂದು ಕಡೆ ಸೇರಿಕೊಂಡಿದ್ರು. ಈ ಕಡೆ ವಾಲಗ್ದವರು ಅಲ್ಲೇ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು.
ನೆಕ್ಸ್ಟು ಒಳಗಡೆ ಏನು ವೆಲ್ಕಮ್ ಡ್ರಿಂಕ್ ಕೊಡಬೇಕಾಗಿತ್ತು, ಜನ ಎಲ್ಲ ಇಲ್ಲೇ ಇದ್ರಲ್ವ ಅಂದ್ಬಿಟ್ಟು ಈ ಕಡೆನೇ ಬನ್ನಿ ಅಂತೇಳಿ ಇಲ್ಲೇ ವೆಲ್ಕಮ್ ಡ್ರಿಂಕು ಸಹ ಕೊಡ್ತಾಯಿದ್ರು. ಅದನ್ನು ಕುಡಿದ್ಬಿಟ್ಟು ಜ್ಯೂಸ್ನ ಹೊಟ್ಟೆ ತಣ್ಣಗೆ ಮಾಡ್ಕೊಂಡ್ವಿ. ನೆಕ್ಸ್ಟು ಪೂಜೆ ಗೀಜೆ ಅಂತ ಇವ್ರೇನು ಅರ್ಜೆಂಟಲ್ಲಿ ಸ್ಟಾರ್ಟ್ ಮಾಡಿಕೊಂಡೇ ಬಿಟ್ಟರು. ಯಾಕಂದರೆ ನೆಕ್ಸ್ಟ್ ರಿಸೆಪ್ಷನ್ನಿಗೆ ಬೇಗ ಕೂರಿಸ್ಬೇಕಾಗಿತ್ತು, ಟೈಮ್ ಆಗೋಗ್ಬಿಡುತ್ತೆ, ಇನ್ನು ಹುಡುಗಿನೂ ರೆಡಿ ಆಗೋಕ್ಕೆ ಟೈಮ್ ಕೊಡಬೇಕಲ್ಲ ಅಂದ್ಬಿಟ್ಟು ಬೇಗ ಮಾಡಿದ್ರು. ಕೊನೆಗೂ ನಮ್ಮ ಅಕ್ಕಂಗೆ ನಾವು ಅಂದ್ಕೊಂಡಂಗೆ ದೇವ್ರು ಬರಲೇ ಇಲ್ಲ. ನೆಕ್ಸ್ಟ್ ನಾನು ಚೌಟ್ರಿಗೆ ಹಾಗೆ ಬಂದಿದ್ನೆಲ್ಲ ರೆಡಿ ಆಗಿರಲಿಲ್ಲ. ಸೊ ಬೇಗ ಹೋಗಿ ನಾನು ರೆಡಿ ಆಗಿಬಿಟ್ಟೆ, ನಮ್ಮ ಅಕ್ಕನೂ ಬೇಗ ರೆಡಿ ಆದರು. ನಾವೆಲ್ಲ ಡ್ಯಾನ್ಸ್ ಮಾಡೋಣ ಅಂತ ಏನೋ ಪ್ರಿಪೇರ್ ಆಗಿದ್ವಿ ಪ್ರಾಕ್ಟೀಸ್ ಮಾಡಿಕೊಂಡು. ಅವ್ರು ಎಂಟ್ರಿ ಆದ ತಕ್ಷಣ ನಾವು ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ರಿಸೆಪ್ಷನ್ ಸ್ವಲ್ಪ ಲೇಟ್ ಆಗಿದ್ದರಿಂದ ತುಂಬ ಜನ ಬಂದುಬಿಟ್ಟಿದ್ರು ಆಲ್ರೆಡಿ. ಹಾಗಾಗಿ ಅವರು ಗಿಫ್ಟ್ ಕೊಟ್ಟು ಫೋಟೋ ತೆಗ್ಸ್ಕೊಂಡು ಹೋಗಲಿ, ಮಧ್ಯದಲ್ಲಿ ಯಾವಾಗಾದರೂ ಆಡೋಣ ಅಂತ ಅಂದ್ಕೊಂಡ್ರೆ ಚಾನ್ಸೇ ಸಿಗಲಿಲ್ಲ ನಮಗೆ. ಬಂದರು ಅಷ್ಟು ಜನ ಬಂದರು ಮಾತ್ರ. ಕೊನೆಗೆ ಹೆಂಗೋ ಸ್ವಲ್ಪ ಟೈಮ್ ತೊಗೊಂಡು ಲಾಸ್ಟ್ಗೆ ಡ್ಯಾನ್ಸ್ ಆಡಿದ್ವಿ. ನಾವು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋಗೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹಳದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರಕ್ಕೆ ಸ್ಟೇಜ್ ಮೇಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟಿದ್ರು. ಅದನ್ನೆಲ್ಲ ಮುಗಿಸಿ ಆ ಶಾಸ್ತ್ರಗಳನ್ನ ಮುಗಿಸಿ ನಾವು ಮಲಗೋ ಅಷ್ಟರಲ್ಲಿ ನೈಟ್ 12 ಗಂಟೆ ಆಯಿತು. ಮಲ್ಕೊಳಕ್ಕೆ ಅಂತ ಹೋದರೆ ಮೇಲೆ ಎಲ್ಲೂ ರೂಮ್ ಖಾಲಿ ಇಲ್ಲ, ನಾವಿಟ್ಟಿದ್ದ ರೂಮು ಖಾಲಿ ಇಲ್ಲ, ಕೆಳಗಡೆನೂ ಖಾಲಿ ಇರಲಿಲ್ಲ. ಅದಕ್ಕೆ ಅಲ್ಲಿ ಸ್ಟೇಜ್ ಮೇಲೆ ಮಲ್ಕೊಂಬಿಟ್ಟಿದ್ವಿ ಒಂದು 3 ಅವರ್ಸ್ ಅಲ್ವಾ ಅಂತ. ಮತ್ತೆ ಮುಹೂರ್ತಕ್ಕೆ ಬೇಗ ಎದ್ದೇಳಬೇಕಾಗಿತ್ತು ಅಂತ ಬೇಗ ಎದ್ದು ಒಂದು 7 ಹಂಗೆ 8:30 ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ಮತ್ತೆ ತಿಂಡಿ ತಿನ್ಕೊಂಬರೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಕೂಡ ರೆಡಿ ಆಗಿದ್ರು. ಯಾಕಂದರೆ ಅದಕ್ಕೆ ಮುಂಚೆ ಸ್ವಲ್ಪ ಫೋಟೋಶೂಟ್ಸ್ ಮಾಡ್ಕೋಬೇಕಾಗಿತ್ತು ಮುಹೂರ್ತದ್ದು ಡ್ರೆಸ್ದು ಅಂದ್ಬಿಟ್ಟು. ನಮ್ಮ ಅಕ್ಕ ಮಾತ್ರ ಫುಲ್ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು. ನಾವು ಅಂದ್ಕೊಳ್ತಾ ಇದ್ವಿ ಇವಾಗ ಇಷ್ಟು ಖುಷಿಯಾಗಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫುಲ್ಲು ಗಳ ಅಳ್ತಾ ಇರ್ತೀವಿ ನಮ್ಮ ಅಕ್ಕ ಹೋಗ್ತಾಳೆ ಅಂತ. ಅದೊಂದು ಮನಸ್ಸಲ್ಲಿ ಫೀಲಿಂಗ್ ಇದ್ದೇ ಇರ್ತಿತ್ತು. ಫೋಟೋಶೂಟು ಅದು ಇದು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮುಹೂರ್ತ ಸ್ಟಾರ್ಟ್ ಆಗೇ ಬಿಡ್ತು. ಧಾರೆ ಎರಿಯೋಕ್ಕೆ ನಮ್ಮ ಅಂಕಲ್ಲು, ನಮ್ಮ ಆಂಟಿ ಮತ್ತು ಇನ್ನೂ ಸ್ವಲ್ಪ ಜನ ಎಲ್ಲ ಇದ್ದರು. 5 ಜನದ ದಂಪತಿ ಕೈಲಿ ಫಸ್ಟು ಧಾರೆ ಏರಿಸ್ಬೇಕು ಅಂದ್ಬಿಟ್ಟು ಅವ್ರ ಕೈಲಿ ಧಾರೆ ಏರಿಸಿದ್ರು. ಅದಾದಮೇಲೆ ಬೇರೆಯವ್ರಿಗೆ ಧಾರೆ ಎರಿಯೋಕ್ಕೆ ಅಂತ ಚಾನ್ಸ್ ಇತ್ತು. ಮುಹೂರ್ತದ ಟೈಮ್ ಇನ್ನೇನು ಹತ್ರ ಬರ್ತೈತೆ ಅನ್ನಂಗೆ ಎಲ್ಲರಿಗೂ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಒಳಗಡೆ ಎಲ್ಲ ಎಮೋಷ್ನಲ್ ಆಗಿಬಿಟ್ಟಿದ್ರು ಫುಲ್ಲು. ನಮ್ಮ ಅಕ್ಕ, ನಮ್ಮ ಅಣ್ಣಂದಿರೆಲ್ಲ ಅಳಬಾರ್ದು ಅಂತ ನಾವು ಏನೇ ಕಂಟ್ರೋಲ್ ಮಾಡ್ಕೊಂಡಿದ್ರು ಆ ಮೂಮೆಂಟ್ ಬರ್ತಾ ಇದೆ ಅಂತ ಗೊತ್ತಾದಂಗೆ ಎಲ್ಲರ ಕಣ್ಣಲ್ಲೂ ಲೈಟಾಗಿ ನೀರು ಶುರು ಆಗ್ತಾ ಇತ್ತು. ತಾಳಿ ಕಟ್ಟೋವಾಗಂತೂ ಎಲ್ಲರೂ ಅಳ್ತಿದ್ರು. ನನಗಂತೂ ನೋಡೋಕ್ಕೆ ಆಗಲಿಲ್ಲ. ನಾವು ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ರು. ನಮ್ಮ ಅಣ್ಣ ಅಕ್ಕಂದಿರೆಲ್ಲ ಅಳೋದು ನೋಡಿ ನಮಗೂ ಅಳು ಬರ್ತಾಯಿತ್ತು. ಒಬ್ರನ್ನ ಸಮಾಧಾನ ಮಾಡೋಕ್ಕೆ ಅಂತ ಇನ್ನೊಬ್ರು ಹೋಗೋರು, ಅವ್ರು ಅಳ್ತಿದ್ದು ನೋಡಿ ಇವರು ಅಳ್ತಾ ಕೂತ್ಕೊಂಡಿರೋರು. ಹಾಗಾಗಿತ್ತು ನಮ್ಮ ಪರಿಸ್ಥಿತಿ ಇವತ್ತು. ಕೊನೆಗೂ ನಮ್ಮ ಅಕ್ಕನ ಮದುವೆ ಅಂತ ಕುಣಿದಾಡ್ತಾ ಇದ್ವಿ. ಮುಗ್ದೇ ಹೋಯ್ತು ನಮ್ಮ ಅಕ್ಕನ ಮದುವೆ. ಅಲ್ಲಿಂದ ಎಲ್ಲ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಊರಿಗೆ ಬಂದ್ವಿ. ನಮ್ಮ ಅಕ್ಕನೂ ಕರ್ಕೊಂಡು ಬಂದ್ವಿ. ಯಾಕಂದರೆ ಮಡ್ಲು ದುಂಬಿ ಇಲ್ಲಿಂದ ಕಳಿಸ್ಕೊಡ್ಬೇಕಿತ್ತಂತೆ. ಹಾಗಾಗಿ ಅದೊಂದು ಶಾಸ್ತ್ರ ಇರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಎಲ್ಲರೂ. ನಾನು ನಮ್ಮ ಅಕ್ಕನ ಜೊತೆ ಹೋಗ್ಬೇಕಾಗಿತ್ತು ತುಮಕೂರಿಗೆ, ಅವಳ ಜೊತೆ. ರಾಮದೇವತೆ ಗುಡಿಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮಡ್ಲು ತುಂಬೋ ಶಾಸ್ತ್ರನೂ ಮುಗಿಸ್ಕೊಂಡು ವಾಪಸ್ ನಾವು ಕಾರ್ ಹತ್ರ ಬಂದ್ವಿ ತುಮಕೂರಿಗೆ ಹೊರಡೋಕ್ಕೆ ಅಂತ. ಆವಾಗ ಇನ್ನೂ ಎಮೋಷ್ನಲ್ ಆಗಿಬಿಟ್ಟು ಎಲ್ಲರೂ ಈ ಥರ ಅಳ್ತಾ ನಿಂತಿದ್ರು. ಸೊ ಇದಾಗಿತ್ತು ನಮ್ಮ ಅಕ್ಕನ ಮದುವೆ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.